ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಮಾತ್ರ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹಿಂದಿಂದು ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ನಾಳೆ ಒಂದು ಪೂಜೆ ಇದೆ ಅಂತ ಹೇಳಿಬಿಟ್ಟು ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. 3 ಎದ್ದಿದ್ದೀವಿ. 3:30ಗೆ ಎದ್ದೇಳ್ತಾ ಇದ್ದೀನಿ ನಾನು ಆಲ್ರೆಡಿ. ಆದರೆ ಇವತ್ತು ಸ್ವಲ್ಪ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ನಮ್ಮಪ್ಪ ಫೋನ್ ಮಾಡಿದ್ರು, ರೆಡಿ ಆಗ್ತಾಯಿದ್ದೀರೇನ್ರಿ ಅಂತ. ಹೌದು, ಸ್ನಾನ ಮಾಡ್ತಾಯಿದ್ದೀನಿ, ಇವಾಗ ರೆಡಿ ಆಗ್ತಾಯಿದ್ದೀನಿ ಅಂತ ಹೇಳಿದೆ. ನಾನು ಹಿಂದಿನ ದಿನವೇ ಆಲ್ರೆಡಿ ಸೀರೆ ಬ್ಲೌಸು ಎಲ್ಲ ತೆಗೆದಿಟ್ಟಿದ್ದೆ. ಇದು ಟಿಶ್ಯೂ ಸ್ಯಾರಿ. ಇದು ಯಾವುದೋ ಒಂದು ಸೇಲ್ಸಿಗೆ ಹೋಗಿದ್ವಿ, ಅಲ್ಲಿ ತೊಗೊಂಬಂದಿದ್ವಿ. ತುಂಬಾ ಚೆನ್ನಾಗಿದೆ. ಬ್ಲೌಸು ನನಗೇನು ಗೊತ್ತಾ, ಡಿಸೈನ್ ಇದ್ದರೆ ಓಕೆ, ಆದರೆ ಒಂದು ಪೋಸ್ಟರ್ ಹಾಕೋಕ್ಕೆ ಜಾಗ ಇರುತ್ತಲ್ಲ, ಅಷ್ಟು ಖಾಲಿ ಇರಬಾರ್ದು ನನಗೆ. ನಾನು ತುಂಬ ನೀಟಾಗಿ ಬ್ಲೌಸ್ ಹೊಲ್ಸೋಕ್ಕೆ ಇಷ್ಟಪಡ್ತೀನಿ. ಈ ನಡುವೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಬ್ಲೌಸು ನಂಗೆ ಯಾರೂ ಅಷ್ಟು ಚೆನ್ನಾಗಿ ಹೊಲಿಯೋರು ಸಿಕ್ಕಲಿಲ್ಲ. ಬ್ಯಾಂಗ್ಳೂರಿಗೆ ಹೋಗಿ ತೊಗೊಂಬಂದಿದ್ವಿ. ಇದು ಸ್ವಲ್ಪ ಡೀಪ್ ಇದೆ. ಅದಕ್ಕೇನು ಮಾಡ್ತೀನಿ ಅಂದರೆ, ಸೆರ್ಗು ಹಿಂದೆಯಿಂದ ತೆಗೆಯೋದೇ ಇಲ್ಲ, ಆಲ್ಮೋಸ್ಟ್ ಆಲ್ ಹಾಗೆ ಮೇಂಟೈನ್ ಮಾಡ್ತೀನಿ. ಡಿಸೈನ್ ಚೆನ್ನಾಗಿದೆ, ಸ್ವಲ್ಪ ಡೀಪಾಗಿದೆ. ಅದನ್ನು ಏನಾದರೂ ಆಲ್ಟ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಇಬ್ಬರ ಹತ್ರ ತೊಗೊಂಡು ಹೋದೆ. ಅದು ಆಲ್ಟ್ರೇಷನ್ ಮಾಡಿದ್ರೆ ಅದರ ಹಂದನೇ ಹೊರಟೋಗ್ಬಿಡುತ್ತೆ ಅಂದರು. ಮತ್ತು ಆಲ್ಟ್ರೇಷನ್ ಮಾಡೋರು ಸಿಗಲ್ಲ. ಇನ್ನೊಂದು ಸತಿ ಯಾವಾಗಾದರೂ ಬೆಂಗಳೂರಿಗೇ ಹೋಗಬೇಕು, ನೋಡಬೇಕು ಅದನ್ನೇನಾದರೂ ಮಾಡಿಸೋಂಗಿದ್ರೆ. ನಾನು ತುಂಬ ಕಮ್ಮಿ ಸೀರೆ ಉಡ್ತೀನಲ್ಲ, ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ. ಸೀರೆ ಉಟ್ಕೊಳಕ್ಕೆ ಹೋದಾಗ 1 ದಿವಸನೋ 2 ದಿವಸನೋ ತಲೆ ಕೆಡಿಸ್ಕೊಂಡಿರ್ತೀನಿ. ಆಮೇಲೆ ಎತ್ತಿಟ್ಟಾಗ ಅಯ್ಯೋ ಬಿಡು ಅತ್ಲಾಗೆ ಅಂತ ಸುಮ್ಮನೆ ಆಗ್ತೀನಿ. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಬಂದಿದ್ದೀನಿ. ಆದ್ರೂ ಅಭಿನವ್ ಇನ್ನೂ ರೆಡಿಯಾಗಿಲ್ಲ. ನನಗಿನ್ನು ಸ್ವಲ್ಪ ಹೊತ್ತು ನಿದ್ದೆ ಬರ್ತಾಯಿದೆ. ಅದು 4 ಗಂಟೆಗೆ ತಾನೇ ಪೂಜೆ ಮಾಡಬೇಕಾಗಿರೋದು, 3 ಗಂಟೆಗೆ ಯಾಕೆ ಎದ್ದೇಳಬೇಕು ಅಂತ ಕಣಿ ಮಾಡ್ದೆ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾನೇ ಎದ್ದು ಬೇಗ ರೆಡಿಯಾಗಿದ್ನಲ್ಲ, ಇನ್ನು ಅವನ ಮೇಲೆ ನೀನು ಪೂಜೆ ಮಾಡು ಅನ್ನೋದಕ್ಕಿಂತ ಬೆಸ್ಟ್ ನಾನೇ ಪೂಜೆ ಮಾಡಿಬಿಡೋದು ಅಂತ ಅಂದ್ಬಿಟ್ಟು ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ಹೂವು ಎಲ್ಲ ಇಟ್ಟಿದ್ನಲ್ಲ, ಅದನ್ನೇ ಎಲ್ಲ ನೀಟಾಗಿ ತಗೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮನೆಯಿಂದ ತುಂಬ ದೂರ ಏನಿಲ್ಲ, ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಆದ್ರೂ ತಟ್ಟೆ ನೀರು ಎಲ್ಲ ತೊಗೊಂಡೋಗ್ಬೇಕಲ್ಲ, ಪೂಜೆ ಐಟಮ್ಸ್ ಎಲ್ಲ. ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ರಾತ್ರಿನೇ ಒಂದೇ ಸತಿ 3 ಜನನೂ ಹೋಗ್ಬೋದು ಅಂತ ಅಂದ್ಕೊಂಡು ಫಸ್ಟೇ ರೆಡಿಯಾಗಿ ಬಂದ್ವಿ. ಸೈಟ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಮ್ಮದೇ ಒಂದು ಬಿಲ್ಡಿಂಗ್ ಆದಮೇಲೆ ಗೊತ್ತಾಗುತ್ತೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಕೆಲಸ ಹೆಂಗಿರುತ್ತೆ ಅಂದರೆ, ಇನ್ನೊಂದು ವರ್ಷನೋ 2 ವರ್ಷನೋ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗೋಕ್ಕೇ ಅಷ್ಟು ಟೈಮ್ ಆಗುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಅಲ್ಲಿರಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಅಲ್ಲಿ ಕೂತ್ಕೋಬೇಕು. ಕೆಲಸವ್ರು ಬಂದ್ರೆ ಅದು ಸಿಮೆಂಟ್ ಬಂತ, ಮರಳು ಬಂತ, ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ, ಇನ್ನೊಂದು ವರ್ಷ ಜೀವನದಿಂದ ಮೈನಸ್ ಆಗಿದೆ ಅಂತಲೇ ಅಂದ್ಕೋಬೇಕು. ಇನ್ನೊಂದು ವರ್ಷ ಹಾಗೆ ಹೀಗೆ, ತೀರಾ ಅಷ್ಟೊಂದು ಕಷ್ಟವೂ ಇರೋಲ್ಲ, ತೀರಾ ಅಷ್ಟೊಂದು ಸುಲಭವೂ ಇರೋಲ್ಲ. 1 ವರ್ಷ ಮೈನಸ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಮನೆಗೆ ಹತ್ತಿರ ಆಗಿರೋದ್ರಿಂದ ನಾನು ಸ್ವಲ್ಪ ಓಡಾಡೋದು ಕಷ್ಟ ಅಂತ ಅನಿಸಲ್ಲ. ಚಿಕ್ಕ ಪುಟ್ಟ ವಿಷಯನ ಲೆಕ್ಕ ಹಾಕೋಕ್ಕೆ ಆಗೋಲ್ಲ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿರುತ್ತೆ. ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಟೆನ್ಷನ್ ಕಮ್ಮಿ ಇರುತ್ತೆ. ಆದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಾವು, ಬರೀ ಕೆಲಸಕ್ಕೆ ಮಾತ್ರ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಮೆಟೀರಿಯಲ್ ಕಾಂಟ್ರಾಕ್ಟನ್ನು ಕೊಟ್ಬಿಟ್ಟಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ಆರಾಮಾಗಿರ್ತಿತ್ತು. ಆದರೆ ನಮ್ಮ ಮನೇಲಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋಕ್ಕೆ ನಾನೇ ಒಪ್ಪಲ್ಲ. ಫಸ್ಟ್ ಆಫ್ ಆಲ್ ಬೇಡ ಅಂತ ಅಂದ್ಬಿಟ್ಟು ಮೆಟೀರಿಯಲ್ ಕಾಂಟ್ರಾಕ್ಟ್ ಯಾವುದೂ ಕೊಟ್ಟಿಲ್ಲ. ಹಾಗೆಯೇ ನಾವೇ ಕಟ್ಟಿಸ್ತಾ ಇದ್ದೀವಿ. ನಂಜುಂಡೇಶ್ವರಿ ಇರ್ತಾರಲ್ಲ, ಅವ್ರು ಆರಾಮಾಗಿ ನೋಡ್ಕೋತಾರೆ. ನಾನು ಅದಕ್ಕೆ ಬೇರೆ ಯಾರಿಗೂ ಮೆಟೀರಿಯಲ್ ತಂದು ಹಾಕೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರ್ಬೋದು. ಮತ್ತು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಸುಮ್ಮನೆ ಅದು ಒಂದು ಇದು ಒಂದು ಅಂತ ಮಾತಾಡೋದಕ್ಕಿಂತ ಬೆಸ್ಟ್ ನಾವೇ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಅದೇ ಆವಾಗಲೇ ಹೇಳ್ದಂಗೆ ಸ್ವಲ್ಪ 1-2 ವರ್ಷ ಮೈನಸ್ ಮಾಡಿಕೊಂಡು ಹಂಗೋ ಮಾಡಿಬಿಟ್ಟು ಅದನ್ನು ಕಟ್ಟಿಸ್ಕೊಳ್ಬೇಕು. ಪೂಜೆ ಮಾಡಿದ್ದಾಯಿತು. ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ವಿ, ಬರ್ತೀರಾ ನೀವು ಅಂತ. ಅವರು ನಾವು ಎಲ್ಲ ಹೋಗ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಂಬರೋಣ ಅಂತ ರೆಡಿ ಆದ್ವಿ. ನಂಜುಂಡೇಶ್ವರ ಅಷ್ಟೊತ್ತಿಗೆ ಪಾಪ ಅವ್ರು ಬಿಡಿ, ಅವ್ರು ಆರಾಮಾಗಿ ಎದ್ದು ರೆಡಿ ಆಗ್ತಾರೆ. ಫಸ್ಟ್ ಎದ್ದಿದ್ದೆ ಅವರು ಎಬ್ಬರಿಸ್ಬಿಟ್ಟು ನನ್ನನ್ನು ಎಬ್ಬರಿಸಿದ್ರು.
ನಾವು ಬರೀ ಮೇಸ್ತ್ರಿಗೆ ಹೇಳಿದ್ವಿ, ಪುರೋಹಿತ್ರಿಗೇನೂ ಹೇಳಿಲ್ಲ. ಅಂದರೆ ಇನ್ನು 2 ದಿವಸ ಇತ್ತು, ನಮಗೆ ಹೇಳೋ ಅಂಥ ಅವಕಾಶವೂ ಇರಲಿಲ್ಲ. ಆಮೇಲೆ ತುಂಬ ಏನೂ ಅದ್ಧೂರಿಯಾಗಿ ಏನೂ ಮಾಡಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಬೇರೆ ಮಾಡಿದ್ವಲ್ಲ, ಅದನ್ನ ಯೋಚನೆ ಮಾಡೋಕ್ಕೂ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಅದು ಒಂದು ಪಾಯಿಂಟ್ ಆಗಿರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಅಷ್ಟು ಅವಶ್ಯಕತೆ ಇಲ್ಲ ಅಂತ ನಾನೇ ಅಂದ್ಕೊಂಡೆ. ಇನ್ನು ನೆಕ್ಸ್ಟು ಏನಾದರೂ ಮಾಡಿಸ್ದಾಗ ಕರೆಸೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿಬಿಟ್ಟು ಮನ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಬೇಗ ಎಲ್ಲ ಕೆಲಸ ಮುಗಿದ್ಬಿಡ್ಲಪ್ಪ, ಯಾವುದೂ ಟೆನ್ಷನ್ ಇಲ್ದಂಗೆ ಮುಗೀಲಿ ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಹೆಜ್ಜೆ ಇಟ್ಟು ಪೂಜೆ ಮಾಡಿಕೊಂಡು ವಾಪಸ್ ರಿಟರ್ನ್ ಆರಾಮಾಗಿ ಬಂದಿದ್ದೀವಪ್ಪ, ಒಂಚೂರು ಟೆನ್ಷನ್ ಇಲ್ಲದೆ. ಈ ಸೀರೆ ಉಟ್ಕೊಂಡ್ರೆ ಏನು ಗೊತ್ತಾ, ಮೇಂಟೇನೆನ್ಸ್ ಸಿಕ್ಕಾಪಟ್ಟೆ ಕಷ್ಟ. ಸೀರೆ ಹೆಂಗೆ ಕ್ಯಾರಿ ಮಾಡ್ತಾರೆ ಅಂತ ನನಗಂತೂ ಒಂದೊಂದು ಸತಿ ಭಯ ಆಗುತ್ತೆ. ಕೆಲಸ ಮಾಡಲ್ವಲ್ಲ ನಾವು ಸೀರೆ ಉಟ್ಕೊಂಡು, ಅದರಿಂದ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಟೈಮಿಗೆ ಕರೆಕ್ಟಾಗಿ ಹೋದ್ವಿ. ಅಲ್ಲಿ ಬೆಣ್ಸಿನ ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ತೀವಿ, ಮತ್ತು ಗಂಗಮ್ಮ ತಾಯಿಗೆ ಪೂಜೆ ಮಾಡಬೇಕು. ಫಸ್ಟ್ ಗಂಗಮ್ಮ ತಾಯಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ನೀಟಾಗಿ ಅಲ್ಲಿ ಒಂದು ಅಷ್ಟು ಕಲ್ಲನ್ನ ಹಾಯ್ಕೊಂಡು ಅದಕ್ಕೆ ನೀರು ಹಾಕಿ ತೊಳ್ಕೊಂಡು ಎಲ್ಲ ನೀಟಾಗಿ ಪೂಜೆ ಮಾಡಬೇಕು. ಏನು ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದಪ್ಪ, ಐನೋರನ್ನ ಕರೆಸಲೇಬೇಕು ಅಂತೇನಿಲ್ಲ. ನಾನಂತೂ ಸಿಂಪಲ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡು ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ಏನು ಟೈಮ್ ಏನಾಗಲಿಲ್ಲ. ನೀಟಾಗಿ ಪೂಜೆ ಮಾಡಿಬಿಟ್ಟು ಬಂದು ಮನೆ ಸೇರ್ಕೊಂಡಿದ್ದೀವಿ. ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಸದ್ಯಕ್ಕೆ ಟೈಮ್ ಚೆನ್ನಾಗಿದ್ದರಿಂದ ಮಳೆ ಬರಲಿಲ್ಲ. ಮೋಡ ಕವಿದ ವಾತಾವರಣ ಫುಲ್ಲು. ಫೈನಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಾಗ 5:15 ಆಗಿತ್ತು. ಕರೆಕ್ಟ್ ಟೈಮಿಗೆ ಹೋದ್ವಿ. 4:10 ಇಲ್ಲಿ ಮನೆ ಬಿಟ್ವಿ, 4:20 ಅಲ್ಲಿ ನೀಟಾಗಿ ಹೋಗಿ ಕರೆಕ್ಟಾಗಿ 5:15 ಮನೆಗೆ ಬಂದ್ವಿ. ವಾಕಿಂಗಿಗೆ ಹೋಗ್ತಾ ಇರ್ತಾರೆ ಯಾರಾದರೂ, ಹಂಗೆ ಸಿಗ್ತಾರೆ ಅಂತ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿಯಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಕಾರಲ್ಲಿ ಕೂತ್ಕೊಂಡ್ರೆ ಉಸಿರಾಡೋಕ್ಕಾಗಲ್ಲ ಸರಿಯಾಗಿ. ನನಗೆ ಎ ಸಿಲಿ ಇರೋಕ್ಕಾಗಲ್ಲ, ಕಾರು ಎ ಸಿಲಿ. ಅದಕ್ಕೆ ಏನು ಮಾಡಿದ್ವಿ, ಸೀದಾ ಮನೆ ಕಡೆ ಬಂದ್ವಿ. ನೆನ್ನೆ ಸೊಪ್ಪು ಸೋಸಿಟ್ಟು ಹೋಗಿದ್ವಲ್ಲ, ಅದನ್ನು ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ. ಫುಲ್ ಸಾಂಬಾರು ಪೂರ್ತಿ ರೆಡಿಯಾಗಿದೆ. ಸಾರು ಮಾಡಿ ಸೀರೆ ಉಟ್ಕೊಂಡು ಅಡುಗೆ ಮಾಡ್ಬಿಟ್ಟನಪ್ಪ ಇವತ್ತು. ಅದು ಹೆಂಗೆ ಮಾಡಿದ್ನೋ ನನಗೆ ಗೊತ್ತಿಲ್ಲ, ಒಂಥರ ಭಯ ಆಗ್ತಾಯಿದೆ. ಕ್ಯಾರಿಂಗ್ ಬರೋಲ್ಲ, ಸೀರೆ ಉಟ್ಕೊಂಡ್ರೆ ಕೆಲಸ ಮಾಡೋಕ್ಕೆ ನನ್ನ ಕೈಲೇ ಆಗೋದೇ ಇಲ್ಲ. ಅದು ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ. ಓಡಾಡಿಕೊಂಡು ಮಾತಾಡಿಕೊಂಡು ಪೂರ್ತಿ ಮಾಡಿದ್ದೀನಿ. ಇದು ಸೊಪ್ಪು ಕಾಳು ಬೇಯಿಸಿದ್ರದು. ಇದು ಏನೋ ಒಂಥರ ಟೇಸ್ಟು, ಅದು ಏನು ಅಂತ ಗೊತ್ತಿಲ್ಲ. ಏನೋ ಒಂಥರ ತಿನ್ನಬೇಕು ಅಂತ ಅನಿಸುತ್ತೆ, ಆ ಥರ ಟೇಸ್ಟ್ ಇದು. ತುಂಬಾ ಟೇಸ್ಟಿಯಾಗಿರೋದವ. ನಂಗಂತೂ ಅದು ಏನೋ ಒಂಥರ ಇಷ್ಟ ಆಗುತ್ತೆ. ಆಲ್ರೆಡಿ ಖಾಲಿನೇ ಆಗ್ಬಿಟ್ಟಿದೆ ಅದು. ಮುದ್ದೆ ತಿನ್ನೋರ್ಗೆ ಅದು ಇರೋದೇ ಇಲ್ಲ. ನಾನು ನಂಜುಂಡೇಶ್ವರ ಎಲ್ಲ ತಿಂದ್ಬಿಟ್ವಿ ಆಲ್ರೆಡಿ. ಅಭಿನವು ತಿಂದ್ಬಿಟ್ಟ, ಮುದ್ದೆ ತಿಂದಿರಲಿಲ್ಲ. ನಿದ್ದೆ ಕಣ್ಣು ಎಳ್ಕೊಂಡು ಬರ್ತಾಯಿದೆ. ನಾನು ಮಲಗಿದ್ನಾ, ನಂಜುಂಡೇಶ್ವರಿಗೆ ಈ ನಡುವೆ ಗೊರಕೆ ಸೌಂಡ್ ಬರ್ತಾಯಿದೆ. ಒಂದು ಗೊರಕೆ ಹೊಡಿತಾರೆ ಅಂದರೆ ಎಲ್ಲ ದಿವಸನೂ ಹೊಡೆಯಲ್ಲ. ಸಮ್ಟೈಮ್ಸ್ ಅವ್ರಿಗೇನಾದರೂ ಸ್ಟ್ರೈನ್ ಆಗಿದ್ರೆ, ಕುತ್ತಿಗೆ ಸೊಟ್ಟ ಇಟ್ಕೊಂಡಿದ್ರೆ ಅವತ್ತು ಹೊಡಿತಾರೆ ಒಂದು ಗೊರಕೆ. ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಗೊರಕೆ. ಅದಕ್ಕೆ ನಂಗೆ ಸ್ವಲ್ಪ ಅದು ನಿದ್ದೆ ಬರಲಿಲ್ಲ. ಮತ್ತು ನಾಳೆ ಏನು ಪ್ರಿಪ್ರೇಷನ್ ಅದ್ರ ಬಗ್ಗೆನೂ ಸ್ವಲ್ಪ ನಿದ್ದೆ ಇರಲಿಲ್ಲ ನನಗೆ. ಅದಕ್ಕೆ ಫುಲ್ ಕಣ್ಣೆಲ್ಲ ಹಿಂಗೆ ಎಳಿತಾ ಇದೆ. ಬಿಸಿ ಬಿಸಿ ಮಿಲೆಟ್ ಮುದ್ದೆ ಜೊತೆ ಮಜ್ಜಿಗೆ ಹಾಕಿದ ಸಾಂಬಾರು. ನಾನು ಬಂದು ಪೂಜೆಗೆ ಬಂದಮೇಲೆ ಬಂದು ಮಲ್ಕೊಂಡ. ನಂಗೆ ಯಾಕೋ ಓಡಾಡಿ ಸ್ಟ್ರೈನ್ ಆಗಿಬಿಟ್ಟಿದೆ ಆಲ್ರೆಡಿ. ಅಬ್ಬಿ ಸಾರು ಉಕ್ಕೋಗುತ್ತೆ ಅಬ್ಬಿ, ಒಂದು ಸ್ವಲ್ಪ ನೋಡ್ಕೊ ಅಂತ ಹೇಳಿದ್ದೀನಿ. ಕೊನೆಗೂ ನೀಟಾಗಿ ಸಾಂಬಾರನ್ನ ಉಗ್ಸಿ ರೆಡಿಯಾಗಿದೆ. ಚೆನ್ನಾಗಿದೆ, ಸಾಂಬಾರೂ ಚೆನ್ನಾಗಿದೆ, ಅನ್ನ ಮುದ್ದೆ ಎಲ್ಲ ಮಾಡಿದ್ದೀನಿ. ಅಜ್ಜಿ ಬಂದಿದೆ, ಈಚೆ ಕಡೆ ಕೂಗ್ತಾ ಇದೆ. ಡೋರ್ ಓಪನ್ ಆಗಿದೆ, ಅದಕ್ಕೆ ನೀಟಾಗಿ ಕೇಳಿಸ್ತಾ ಇದೆ. ಊಟ ಮಾಡಿದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಫುಲ್ ಸ್ಟ್ರೈನ್ ಆಗಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಫುಲ್ ಮಲಗಿಬಿಡ್ಬೇಕು. ಇಷ್ಟಪ್ಪ ಮುದ್ದೆ ಊಟ ಮಾಡಿ ಪಾಚಿ ಎಲ್ಲ ಹಾಲ್ಗೆ ಎತ್ಕೊಂಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಎದ್ದು ಓಡಾಡೋ ಅಷ್ಟು ಪುರ್ಸೊತ್ತಿಲ್ಲ ಇವತ್ತು. ಸಾರು ನೀಟಾಗಿ ಉಕ್ಕಿರೋದು ಎಲ್ಲ ಹರ್ಕೊಂಡು ಬಂದಿದೆ. ಅದನ್ನು ಇವಾಗ ಕ್ಲೀನ್ ಮಾಡೋ ಅಷ್ಟು ನನಗೆ ಪುರ್ಸೊತ್ತಿಲ್ಲ, ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದೀನಿ. ಊಟ ಮಾಡಿ ಎದ್ದ ಮೇಲೆ ಏನಾದರೂ ಚೂರು ಕೆಲಸ ಮಾಡೋಕ್ಕಾಗುತ್ತೆ, ಅಲ್ಲಿವರೆಗೂ ಆಗಲ್ಲ. ಸಾರೂ ಚೆನ್ನಾಗಾಗಿದೆ, ಮುದ್ದೆಗೆ ಸಾರು ಸೂಪರ್. ಇದಕ್ಕೆ ರಾಗಿ ಮುದ್ದೆ, ಆಮೇಲೆ ನುಚ್ಚು ಇದ್ಬಿಟ್ಟು
ಅನ್ನ ಮುದ್ದೆ ಮಾಡಬೇಕಾಗಿತ್ತು. ಅನ್ನ ಅಂದರೆ ಲೈಕ್ ಮುದ್ದೆ ಅನ್ನ ಮಾಡಿಬಿಟ್ಟು ಅದನ್ನೇ ಒಂಚೂರು ಮುದ್ದೆಗೆ ಹಾಕ್ತೀನಿ, ಅದೇ ಸೆಪ್ರೇಟ್ ಮಾಡಲ್ಲ ನಾನು. ಸಖತ್ತಾಗಿದೆ. ಅದಕ್ಕೆ ಒಂಚೂರು ತುಪ್ಪ. ಮಿಲೆಟ್ ಮುದ್ದೆ ಮಾಡಿದ್ದೇನೆ, ರಾಗಿ ಮುದ್ದೆ ಮಾಡಲಿಲ್ಲ. ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡಬೇಕಾಗಿತ್ತು. ರಾಗಿ ಹಸಿಟ್ಟು ಖಾಲಿಯಾಗಿಬಿಟ್ಟಿದೆ. ರಾಗಿ ಹಸಿಟ್ಟು ಖಾಲಿಯಾಗಿರೋದ್ರಿಂದ ಇವತ್ತು ಮಿಲೆಟ್ ಮುದ್ದೆ. ಇದು ಮೊಸರುದು ಸಾರು, ಆದ್ರೂ ಚೂರು ತುಪ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಬೇರೆ ಥರ ಇರುತ್ತೆ. ಮುದ್ದೆ ಊಟ ಮಾಡಿ ಮುಗೀತಲ್ಲಿ, ಫೈನ್. ಇವಾಗ ನೈಟು 9:30 ಆಗಿದೆ. ಬೆಳಗ್ಗೆ ಬ್ಲಾಗ್ ಕಟ್ ಮಾಡಿದವಳು ಇವಾಗ ಬಂದಿದ್ದೀನಿ. ಫುಲ್ ತಲೆ ಎಲ್ಲ ನೋಯ್ತಾ ಇದೆ. ವಿಕ್ಸು ನನಗೆ ವಿಕ್ಸ್ ಏನು ಗೊತ್ತಾ, ಒಂದು ಕಾಯಿಲೆ. ಪ್ರತಿ ಸತಿ ಡಿಮಾರ್ಟಿಗೆ ಹೋದಾಗ್ಲೂ ದೊಡ್ಡದೊಂದು ವಿಕ್ಸ್ ತೊಗೊಂಬರೋದು. ಸೊಳ್ಳೆ ಕಚ್ಚಲಿ ವಿಕ್ಸ್ ಹಚ್ಕೊಳೋದು, ಇರುವೆ ಕಚ್ಚಲಿ ವಿಕ್ಸ್ ಹಚ್ಕೊಳ್ಳೋದು. ಅದು ಓಡಾಡಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ ಹಿಂಗಾಸಿ ಹಿಂಗೆ ಪಾಸ್ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೋಣ, ಆ ಕಡೆಯಿಂದ ಈ ಕಡೆ ಅಲ್ಲೊಂದು ವಿಕ್ಸ್ ಡಬ್ಬ ಇಟ್ಟಿದೆ, ಅದನ್ನು ತೊಗೊಂಡು ಒಂದು ಸತಿ ಹಿಂಗೆ ಅಂದ್ಕೊಳ್ಳೋದು. ಅದೊಂದು ಕಾಯಿಲೆ ಆಗಿದೆ. ಆ್ಯಕ್ಚುಲಿ ಅದು ಅಡಿಕ್ಷನ್ನು, ಯಾರು ಯೂಸ್ ಮಾಡಬೇಡಿ. ಸ್ವಲ್ಪ ತಲೆನೋಯ್ತಾಯಿತ್ತು, ಜಾಸ್ತಿ ತಲೆನೋಯ್ತಾ ಇರಲಿಲ್ಲ, ಆದರೂ ಇಷ್ಟು ಬಳ್ಕೊಂಡು ಫುಲ್ ಹಣೆಲ್ಲ ಹಚ್ಕೊಂಡು ಕೂತ್ಕೊಳ್ಳೋದು. ಅಭಿನವ್ ಸಿಕ್ಕಾಪಟ್ಟೆ ಬೈತಾನೆ ಯಾವಾಗಲೂ ಅದಕ್ಕೆ ಅಸಹ್ಯ ಅಂತ. ಹೊಲದ ಹತ್ರಕ್ಕೆ ಹೋಗಿದ್ವಿ. ಸ್ವಲ್ಪ ಹೊತ್ತು ಮಲಗಿ ಎದ್ಮೇಲೆ ಹೊಲದ ಹತ್ರಕ್ಕೆ ಹೋಗ್ಬಿಟ್ಟು ಬಂದ್ವಿ. ಏನು ಗೊತ್ತಾ, ಒಂದೇ ಒಂದು ಸಾಸಿವೆ ಕಾಳೂ ಹುಟ್ಟಿಲ್ಲ. 2-2.5 kg ಜಾಸ್ತಿ, ಅಂದರೆ ಸೇರ್ ಲೆಕ್ಕ ಕೊಟ್ಟಿದ್ರು ಅವ್ರು ನಮಗೆ. ಅದಕ್ಕಿಂತ ಜಾಸ್ತಿ ನಾವು ಸಾಸಿವೆ ಚೆಲ್ಲಿದ್ದೀವಿ, ಒಂದೇ ಒಂದು ಸಾಸಿವೆನೂ ಹುಟ್ಟಿಲ್ಲಪ್ಪ. ಅದೇ ನಿನ್ನ ಲೇಟಾಗಿ ಹುಟ್ಟುತ್ತಾ ಇಲ್ಲ ಚಿಕ್ಕದಾಗಿ ಮೊಳಕೆ ಬಂದೈತಾ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದೊಂದು ಸಖತ್ ಬೇಜಾರಾಯಿತು. ಏನಾದರೂ ಮಾಡಿದ್ದು ಕೈ ಎತ್ತಲಿಲ್ಲ ಅಂದರೆ ಅದೊಂಥರ ಹಿಂಸೆ ಅಂತ ಅನಿಸುತ್ತಲ್ಲ, ಹಂಗಾಯಿತು. ನೋಡೋಣ, ಮೇ ಬಿ ಬರಬಹುದು. ಅಷ್ಟು ಹೊಲದಲ್ಲಿ ಅಟ್ಲೀಸ್ಟ್ 10 ಸಾಸಿವೆ ಗಿಡನೂ ಇಲ್ಲದೆ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಲೇಟ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ. ಆದರೂ ಒಂಚೂರು ಬೇಜಾರಾಯಿತು ಹೋಗಿ ಅಲ್ಲೆಲ್ಲ ಓಡಾಡಿಕೊಂಡು. ಮೇ ಬಿ ನಾಳೆ ಇಟ್ಟಿಗೆ ಬರುತ್ತೆ, ಇವತ್ತೇ ಇಟ್ಟಿಗೆ ಬರಬೇಕಾಗಿತ್ತು. ನಂಜುಂಡೇಶ್ವರು ಫೋನ್ ಮಾಡಿದ್ರು, ಆಮೇಲೆ ತಂದು ಕೊಡ್ತೀನಿ ಅಂದರು. ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಅವ್ರು ಫೋನ್ ಮಾಡಿದಾಗ ಇವ್ರು ಹೋಗಲಿಲ್ಲ, ಇವ್ರು ಫೋನ್ ಮಾಡಿದಾಗ ಅವ್ರು ಬರಲಿಲ್ಲ. ಹಂಗಾಗಿ ಇದಾಗಿದೆ. ನಾಳೆ ಟೆಂಪರವರಿ ಶೆಡ್ಡಿಗೆ ಪೂರ್ತಿ ಪ್ಲ್ಯಾನ್ ಆಗಿದೆ. ಒಟ್ಟಿನಲ್ಲಿ ಒಂದು ಹೆಜ್ಜೆ, ಒಂದು ಸ್ಟೆಪ್ ಮುಂದಕ್ಕೆ ಹೋದಂಗೆ ಆಯಿತು ಇವಾಗ ಅಂತ ಅನಿಸ್ತಾ ಇದೆ. ಆವಾಗ ಮುಗೀತು ಕೆಲಸ. ಇವಾಗ ಮಲ್ಕೊಳಕ್ಕೆ ಅಂತ ಬಂದಿದ್ದೀನಿ. ಫುಲ್ ಮನೆಯೆಲ್ಲ ಗಲೀಜಾಗಿದೆ. 2 ದಿವಸ ಆಗಿದೆ ನೀಟಾಗಿ ಕ್ಲೀನ್ ಮಾಡಿ. ನಾಳೆನೂ ಕ್ಲೀನ್ ಮಾಡೋಕ್ಕಾಗಲ್ಲ, ಇಂಜಿನಿಯರ್ ಬರ್ತಾರೆ, ಅದು ಇದು ಹಿಂಸೆ ಅಂತೂ ಇದ್ದೇ ಇದೆ. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಇನ್ನೂ 2 days ಟೈಮ್ ಬೇಕು. ಅಭಿನವ್ದು ಬರ್ತಡೇ ಬೇರೆ ಇದೆ, ಒಂದು ಶಾಪಿಂಗಿಗೆ ಬೇರೆ ಹೋಗಬೇಕು. ಏನು ಬೇಕು ಮಗನೇ? ಏನಿಲ್ಲ, ಇದೇನು ಮಾತೇ ಆಡಲ್ಲ. ಅದು ಅಷ್ಟೇ. ಮೊಬೈಲ್ ಬರೀ ತೊಗೊಂಡಿದ್ದಾನೆ. ಈ ಸತಿ ಬರ್ತಡೇಗೆಲ್ಲ ಕಟ್ಟಿಂಗೆ. ಫಸ್ಟೆಲ್ಲ ಬರ್ತಡೇಗೆ ತುಂಬ ಗ್ರ್ಯಾಂಡ್ ಡ್ರೆಸ್ ಎಲ್ಲ ತೊಗೊಂಬರ್ತಾಯಿದ್ದೆ. ಒಂದೇ ದಿವಸ ಹಾಕೊತಾ ಇದ್ದಿದ್ದು, ಇನ್ನೊಂದು ಸತಿ ಹಾಕೊತಾನೇ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಬೆಳೆಯೋ ಮಕ್ಳಿಗೆ ಬಟ್ಟೆ ತೊಗೊಂಬಂದರೆ ಈ ವರ್ಷ ಹಾಕಿದ ಬಟ್ಟೆ ನೆಕ್ಸ್ಟ್ ಒಂದು 6 monthಸಿಗೆ ಹಾಕೋಕ್ಕೆ ಆಗಲ್ಲ. ಇದೊಂದು ಹಂಗೆ ಆಗ್ತಾಯಿತ್ತು. ಅದಕ್ಕೆ ಸುಮ್ಮನೆ ನಾರ್ಮಲ್ ಡ್ರೆಸ್ಸಸ್ನ ತೊಗೊಂಡು ಬಂದುಬಿಡ್ತೀನಿ ಇವಾಗ. ಬರ್ತಡೇಗೆ ಹೊಸ ಡ್ರೆಸ್ ಹಾಕೊಂಡು ಹಂಗೂ ಇರುತ್ತೆ, ಅದನ್ನೇ ನಾರ್ಮಲಾಗೂ ಯೂಸ್ ಮಾಡ್ತಾನೆ ಅಂತ. ಬೆಳಗ್ಗೆ ಮಜ್ಜಿಗೆ ಸಾರು ಮಾಡಿದ್ನಾ. ಮಧ್ಯಾಹ್ನ ಯಾರೂ ಊಟ ಮಾಡಲ್ಲ ನಮ್ಮನೆ. 90% ನಂಜುಂಡೇಶ್ವರು ತಿನ್ನಲ್ಲ. ಈ ಅಭಿನವು ಸ್ಕೂಲಲ್ಲಿದ್ದರೆ ಬಾಕ್ಸಿಗೆ ತೊಗೊಂಡೋಗ್ತಾನೆ, ಅಲ್ಲಿ ತಿಂತಾನೆ. ಮನೇಲಿದ್ದರೆ ಏನಾದರೂ ಅನ್ನಗಿನ್ನ ಏನಾದರೂ ಪಲಾವ್, ಟೊಮೆಟೊ ಬಾತ್ ಆ ಥರದ್ದು ಏನಾದರೂ ರೈಸ್ ಐಟಮ್ ಆದರೆ ಓಡಾಡ್ಕೊಂಡು ತಿಂತಾನೆ. ನಮ್ಮಪ್ಪ ಅದನ್ನೇ ತಿಂದಿದ್ದಾರೆ ರಾತ್ರಿಗೆ. ಸಾರು ಸ್ವಲ್ಪ ಬೆಚ್ಚಗೆ ಮಾಡಿದೆ, ಅದು ಮಜ್ಜಿಗೆ ಸಾರಾಗಿರೋದ್ರಿಂದ ಕುದಿಸ್ಬಾರ್ದು, ಸುಮ್ಮನೆ ತಣ್ಣಗಾಗತ್ತಲ್ಲ, ಅದಕ್ಕೆ ಬೆಚ್ಚಗೆ ಮಾಡಬೇಕು. ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡಿದ್ದೀನಿ. ನಮ್ಮಪ್ಪ ಅದನ್ನೇ ತಿಂದಿದ್ದಾರೆ. ನಂಜುಂಡೇಶ್ವರ್ ಕೂಡ ಅದನ್ನೇ ತಿಂದಿದ್ದಾರೆ. ಅಭಿ ಊಟ ಮಾಡಲ್ವ ಅಂದರೆ, ಹಾಂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರು ತಿಂತಾರೋ ಅದನ್ನ, ನೀನೇ ತಿನ್ನು. ಹೆಂಗೆ ಹೇಳ್ತಾರೆ ಅಂದರೆ, ಅಯ್ಯೋ ದೇವ್ರೆ, ಒಂದು ಚೂರು ಅಡ್ಜಸ್ಟ್ಮೆಂಟ್ ಅನ್ನೋ ವರ್ಡೇ ಇಲ್ಲ. ವೆರೈಟಿ ಇರಬೇಕು. ದೋಸೆನ ನಾನು ಹಾಕಿದ್ರೆ ಮಾತ್ರ ಒಂದು ದೋಸೆ ತಿನ್ನೋದು. ಯಾವ ದೋಸೆನೂ ಯಾರು ದೋಸೆ ಮಾಡಿದ್ದು, ಇದು ಹಿಂಗಿದೆ, ಅದು ಹಂಗಿದೆ, ಪ್ರತಿಯೊಂದಕ್ಕೂ ಕೌಂಟ್ರ್ ಕೊಡ್ತಾರೆ. ಫಸ್ಟ್ ಏನು ಮಾತಾಡ್ತಿರಲಿಲ್ಲ, ಇವಾಗ ಫುಲ್ ಕೌಂಟ್ರು. ನಮ್ಮಪ್ಪ ನಂಜುಂಡೇಶ್ವರ್ ಇಬ್ಬರು ಒಂದು ಚೂರು ಮಾತಾಡಲ್ಲ. ಅಡುಗೆ ಮಾಡಿದ್ರೆ ಒಂಚೂರು ಸಾರು ಸ್ವಲ್ಪ ನೀರಾಗಿತ್ತು, ನಮ್ಮ ಅಪ್ಪ ಮಾತ್ರ ಒಂಚೂರು ಸಾರು ನೀರಾಗೈತೆ ಕಣಮ್ಮ ಅಂತ ಅಂದರು. ನಮ್ಮ ನಂಜುಂಡೇಶ್ವರ ಅದನ್ನು ಮಾತಾಡಲಿಲ್ಲ. ಉಪ್ಪು ಖಾರ ಎಲ್ಲ
ತುಂಬ ಚೆನ್ನಾಗಿತ್ತು. ಒಂಚೂರು ಸಾರು ನೀರಾಗೋಗಿತ್ತು. ಇವನು ಎಷ್ಟು ಮಾತಾಡಿದಾನೆ ಅಂದರೆ ಅದಕ್ಕೆ ಹೇಳೋದು, ಆನೆ ಅನ್ನೋದಕ್ಕೂ ಅಂಕುಶ ಅಂತ ಒಂದಿರುತ್ತಂತೆ. ಇಷ್ಟಿರುತ್ತೆ, ಅಷ್ಟು ದೊಡ್ಡ ಆನೆಗೆ ಒಂದಿಷ್ಟಿರುತ್ತಲ್ಲ ಆ ಥರ ಎಲ್ರಿಗೂ ಕಾಲೆಳೆಯುತ್ತದೆ ಕಾಲ ಅನ್ನೋಕ್ಕೆ. ಇವು ನನ್ನ ಮಗ ಬಲ್ಲೇ ಹಿಂಸೆ ಕೊಡ್ತಾನೆ, ಆಗಲ್ಲ ತಡ್ಕೊಳಕ್ಕೆ. ಆಮೇಲೆ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ, ಒಂದು ನಿಮಿಷ ಕೇಳಿಸ್ಕೊಂಡ್ರೆ ಕಿರ್ರ ಅಂತ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನನಗಂತೂ ಸೌಂಡ್ ಅಂದರೆ ಒಂಚೂರು ಬೇಜಾರಪ್ಪ. ಏನು ಮಾತಾಡೋಕ್ಕೆ ಏನೂ ಆಗೋದಿಲ್ಲ, ಸೈಲೆನ್ಸ್ ಅಂತ ಇರೋದೇ ಇಲ್ಲ. ಸಿಟಿ ಕಡೆಯಲ್ಲಿದ್ದರೆ ವೆಹಿಕಲ್ ಸೌಂಡು, ಹಳ್ಳಿ ಕಡೆ ಬಂದರೆ ಕಿರ್ರ ಅಂತ ಸೌಂಡು. ಎರಡೂ ಸೌಂಡಿಗೂ ಬೇಸತ್ತಿ ಬಿಟ್ಟಿದ್ದೀವಿ ನಾವಂತೂ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗದೇ ಇದ್ರೂ ಲೈಕ್ ಮಾಡಬೇಕಂತೆ, ಯಾಕಂದರೆ ಉರ್ಕೊಂಡು ನೋಡೋರೇ ಜಾಸ್ತಿ ಅಲ್ಲ, ಅದಕ್ಕೆ ಅಟ್ಲೀಸ್ಟ್ ಉರ್ಕೊಂಡ್ಮೇಲೆ ಆದ್ರೂ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಡಿಫ್ರೆಂಟ್ ಲೈನ್ ಸೇರಿಸ್ಬೇಕಾಗಿತ್ತಂತೆ, ಅದು ಸೇರಿಸ್ಬಿಟ್ಟಿದ್ದೀನಿ ಇವಾಗ. ಲವ್ ಯು ಆಲ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಜೊತೆಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.